ನಮಸ್ಕಾರ ಗಜಲ್ ಪ್ರಿಯರೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ನನ್ನ ಯೂಟ್ಯೂಬ್ ವಾಹಿನಿಯ ಗಜಲ್ಗಳ ಗುಚ್ಛದ ಕಾರ್ಯಕ್ರಮದ 52ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಇಲ್ಲಿವರೆಗೆ ನಾನು ತಮಗೆ 5 ಖ್ಯಾತ ಉರ್ದು ಗಜಲ್ಕಾರರ ಗಜಲ್ಗಳನ್ನು ತಿಳಿಸಿರುವೆ. ಪ್ರಮುಖವಾಗಿ ಗಾಲಿಬ್, ಮೀರ್ ಸಫಿ ಮೀರ್, ಬಹದ್ದೂರ್ ಶಾ ಜಫರ್, ಸಾಹಿರ್ ಲುಧಿಯಾನ್ವಿ ಮತ್ತು ಮೀನಾ ಕುಮಾರಿ. ಇವತ್ತಿನ ಈ 52ನೇ ಸಂಚಿಕೆಯಲ್ಲಿ ಮತ್ತೊಬ್ಬ ಖ್ಯಾತ ಉರ್ದು ಕವಿ ಮತ್ತು ಗಜಲ್ಕಾರ ದಾಗ್ ದೆಹಲ್ವಿ ಅವರ ಮೂಲ ಹೆಸರು ನವಾಜ್ ಮಿರ್ಜಾ ಖಾನ್. ಅವರ ಅಂಕಿತ ನಾಮ ದಾಗ್ ದೆಹಲ್ವಿ. ಅವರು ಕೂಡ ಈ ಮೊಘಲರ ಕೊನೆಯ ಘಟ್ಟದಲ್ಲಿ, ಅಂದರೆ ಬಹದ್ದೂರ್ ಶಾ ಜಫರ್ ಹಿಡ್ಕೊಂಡು ಅವರದ ಮೊಮ್ಮಗನ ಈ ಕಾಲಾವಧಿಯಲ್ಲಿ ಇದ್ದಂತಹ ಖ್ಯಾತ ಗಜಲ್ಗಾರ್, ಉರ್ದು ಕವಿ. ಅವರನ್ನು ನಾವು ರೊಮ್ಯಾಂಟಿಕ್ ಪೋಯಿಟ್ ಅಂತ ಕರಿತೇವೆ. ಉರ್ದುದಲ್ಲಿ ರೊಮ್ಯಾಂಟಿಕ್ ಪೋಯಿಟ್ ಅಂದರೆ ದಾಗ್ ದೆಹಲ್ವಿ. ಅವರು ಹುಟ್ಟಿದ್ದು ದೆಹಲಿಯಲ್ಲಿ 1831. ಒಂದು ಆಸ್ಥಾನ ಕವಿಯಾಗಿ ಅವರು ಸೇವೆ ಸಲ್ಲಿಸಿದ್ದು ಹೈದರಾಬಾದದಲ್ಲಿ. ದೇಹ ತ್ಯಾಗ ಮಾಡಿದ್ದು 1905ರಲ್ಲಿ. ಉರ್ದು ಭಾಷೆಯ ಮೇಲೆ ಸಾಕಷ್ಟು ಅವ್ರದ್ದು ಹಿಡಿತ ಇತ್ತು. ಉರ್ದು ಭಾಷೆ ಕುರಿತು ಅವರು ಒಂದು ಕಡೆ ಹೀಗೆ ಹೇಳ್ತಾರೆ ತಮ್ಮ ಶೇರದಲ್ಲಿ, ಉರ್ದು ಹೈ ಜಿಸ್ಕಾ ನಾಮ್ ಹಮ್ ಜಾನ್ತೆ ಹೈ ದಾಗ್. ಉರ್ದು ಹೈ ಜಿಸ್ಕಾ ನಾಮ್ ಹಮ್ ಜಾನ್ತೆ ಹೈ ದಾಗ್. ಹಿಂದೂಸ್ತಾನ್ में धूम हमारी, हिंदुस्तान में धूम हमारी जुबान है, धूम हमारी जुबान है. ಇವರ ಒಂದು ಆಯ್ದ ಗಜಲನ್ನು ನಾನು ತಮ್ಮ ಮುಂದೆ ಈ ಕಾರ್ಯಕ್ರಮದ ಮೂಲಕ ಅರ್ಪಿಸ್ತಾ ಇದ್ದೇನೆ. ಈಗ ನಾನು ಪ್ರಸ್ತುತ ಪಡಿಸಲಿರುವ ದಾಗ್ ಅವರ ಗಜಲದಲ್ಲಿ 14 ಸೇರಗಳಿವೆ. ಇದು ಕೂಡ ದೀರ್ಘ ಗಜಲು. ಇದರ ಸಾರಾಂಶವೂ ಕೂಡ ಪ್ರೇಮ, ವಿರಹ, ಪ್ರೇಯಸಿ, ಪ್ರೀತಮ ಇದರ ಸುತ್ತನೇ ಇವೆ. ಈ ಗಜಲದ ಸಾರಾಂಶ ಹೀಗಿದೆ. ಪ್ರೇಮದಲ್ಲಿ ವಿರಹ ಹುಟ್ಟಿದಾಗ ಪ್ರೇಮಿಗಳಲ್ಲಿ ಸಂದೇಹಗಳು ಬರುವುದು ಸಹಜ. ಆದರೆ ಪ್ರೇಮ ನಿಷ್ಠೆಯು ಅಟಲವಾಗಿರುವುದು. ತನ್ನ ಪತ್ರದಲ್ಲಿ ವಂದನೆಗಳು ವೈರಿಗಲ್ಲದೆ ಅವಳು ಯಾರಿಗೆ ಹೇಳಿದ್ದಳು? ನನ್ನನ್ನು ಅವಳೇ ವಧಿಸಿ ಯಾರು ಕೊಂದೆಂದು ಕೇಳುತ್ತಿದ್ದಳು. ನಿಷ್ಠೆ ತೋರಿಸುವೆ, ಪಾಲಿಸುವೆ, ನಿನ್ನಂತೆ ನಡೆಯುವೆ ಎಂದು ಹೇಳಿದ್ದು ಯಾರು? ನೆನಪಿದೆಯೇ? ಮನಸ್ಸಿನಲ್ಲಿ ನಿರ್ದಯ ಇರಲಿಲ್ಲ, ಆದರೆ ನೋವು ಇತ್ತು. ಅದು ಆಗಲೇ ಯಾರದೋ ಮನೆಯಾಗಿತ್ತು. ನಿನ್ನ ಕೂಟದಲ್ಲಿ ನನ್ನ ಸ್ವಾಗತಿಸುವವರು, ವಿಚಾರಿಸುವವರು ಯಾರೂ ಇದ್ದಿದ್ದಿಲ್ಲ. ಆದರೆ ರಕ್ತ ಹೀರುವವರು ಇದ್ದರು. ಕೂಡಿದ ಜನರು ನಿನ್ನ ಬಯಸುವವರೇ ಆಗಿದ್ದರು. ಆದರೆ ಯಾರು ಉಳಿದರು ನಿನ್ನ ನೆನಪಿನಲ್ಲಿ? ನನ್ನ ಪತ್ರ ಓದದೆ ಹರಿದು ಹಾಕಿದಿ. ಆದರೆ
ನಿನ್ನ ಮನ ಕೇಳಿದ ಸಂದೇಶ ಯಾರದು ಇತ್ತು? ವೈರಿ ಅಂಗಳದಲ್ಲಿ ನೀನು ಗಲಾಟೆ ಮಾಡಲಿಲ್ಲ. ಒಲ್ಲದ ಮನದ ಶಾಂತಿಯನ್ನು ಯಾಕೆ ಹೊಂದಿದ್ದಿ? ನನ್ನ ನಿನ್ನ ಬಾಂಧವ್ಯದ ಯುಗ ಹೋಯಿತು. ಮನಸ್ಸಿಗೆ ಅದೇ ಚಿಂತೆ, ಅದೇ ನನ್ನ ಮುಂಜಾವು ಸಂಧ್ಯೆಗಳಾದವು. ಮನಸ್ಸಿಲ್ಲದಿದ್ದರೂ ಅವು ನನ್ನನ್ನು ಕುಡುಕನಾಗಿ ಮಾಡುವುದು ಯಾರಿಗೆ ತಿಳಿದಿತ್ತು? ನಿನ್ನನ್ನು ದಣಿಯದೆ ನೋಡುವವರಿಗೆ ಲೆಕ್ಕ ಇಲ್ಲ. ಆದರೆ ಮನದ ಕೆಟ್ಟ ಸ್ಥಿತಿ ಏರಿ ಇಳಿಯುತ್ತಲೇ ಇತ್ತು. ನಿನ್ನನ್ನು ತಿಳಿಯದೆ ಮೋಸಗಾರ ಎನ್ನುವ ಅರೆಬೆಂದ ವಿಚಾರದವರು ಯಾರೂ ಇದ್ದಿದ್ದಿಲ್ಲ. ಹೊಗಳಿಕೆಗಳು ಮನುಷ್ಯನನ್ನು ಅಟ್ಟಕ್ಕೇರಿಸುವವು. ಅವು ಅಲ್ಪ ತೃಪ್ತಿಗಳು, ಅದು ಶಾಶ್ವತ ಅಲ್ಲ. ಪ್ರೇಮದಲ್ಲಿ ಪ್ರೀತಮನು ಮೋಸಗಾರನಾಗದೆ ಪ್ರೀತಮಳ ಸೇವಕನಾಗಿರುವನು. धागवर गजलದ ಪ್ರಾರಂಭಿಕ ಸೇರ್, ಮೊದಲೇ ಸೇರ್ ಮತ್ತ ಹೀಗೆ ಹೇಳ್ತಿದೆ. तुम्हारे खत में नया एक सलाम किसका था? न था रकीब तो आखिर वो नाम किसका था? वो नाम किसका था? ಸಲಾಂ ನಾಮ್ ಇವು ಕಾಫಿಯಾ ಇವೆ. ಕಿಸ್ಕಾ ಥಾ ಇದು ಪ್ರದೀಪ್ ಇದೆ. ಅದನ್ನೇ ಕನ್ನಡದಲ್ಲಿ, ನೀ ಬರೆದ ಪತ್ರದಲ್ಲಿ ಹೊಸದೊಂದು ವಂದನೆ ಯಾರಿಗೆ ಆಗಿತ್ತು? ಶತ್ರುವು ಅಲ್ಲವಾದರೆ ಆ ಹೆಸರವೇ ಯಾರದೇ ಆಗಿತ್ತು? ಯಾರದೇ ಆಗಿತ್ತು? ಎರಡನೇ ಸೇರ್, वो कत्ल करके मुझे हर किसी से पूछते हैं. वो कत्ल करके मुझे हर किसी से पूछते हैं. ये काम किसी ने किया है, ये काम किसी का था, ये काम किसी का था. ಕನ್ನಡದಲ್ಲಿ, ಕೊಂದು ನನ್ನನ್ನು ಅವಳು ಪ್ರತಿಯೊಬ್ಬರನ್ನು ಕೇಳುತ್ತಿದ್ದಳು. ಕೊಂದು ನನ್ನನ್ನು ಅವಳು ಪ್ರತಿಯೊಬ್ಬರನ್ನು ಕೇಳುತ್ತಿದ್ದಳು. ಈ ಕೆಲಸ ಯಾರು ಮಾಡಿದರು? ಈ ಕೆಲಸವೇ ಯಾರದೇ ಆಗಿತ್ತು? ಮೂರನೇ ಸೇರ್, ವಫಾ ಕರೆಂಗೆ ನಿಭಾಯೆಂಗೆ ಬಾತ್ ಮಾನೆಂಗೆ. वफा करेंगे निभाएंगे बात मानेंगे. मुझे भी याद है कुछ, ये कलाम किसका था, ये कलाम किसका था. ಕನ್ನಡದಲ್ಲಿ, ವಿಶ್ವಾಸದಂತೆ ಮಾಡುವೆ, ಪಾಲಿಸುವೆ ಮಾತು, ಒಪ್ಪಿಕೊಳ್ಳುವೆ. ನಿನಗೂ ನೆನಪಿದೆ ಈ ಕೆಲವು ಮಾತುಗಳೇ, ನಿನಗೂ ನೆನಪಿದೆ ಈ ಕೆಲವು ಮಾತುಗಳೇ ಯಾರದೇ ಆಗಿತ್ತು, ಯಾರದೇ ಆಗಿತ್ತು. ಗಜಲದ ನಾಲ್ಕನೇ ಸೇರ್, ರಹಾ ನ ದಿಲ್ ಮೇ ವೋ ಬೇದರ್ದ್, रहा न दिल में वो बेदर्द और दर्द रहा. मुहिम कौन हुआ है, मकाम किसका था, मकाम किसका था. ಕನ್ನಡದಲ್ಲಿ, ಮನಸ್ಸಿನಲ್ಲಿ ಉಳಿಯಲಿಲ್ಲ ಆ ನಿರ್ದಯಿ, ಮನಸ್ಸಿನಲ್ಲಿ ಉಳಿಯಲಿಲ್ಲ ಆ ನಿರ್ದಯಿ ಮತ್ತು ನೋವು ಇತ್ತು. ಮನೆವಾಸಿ ಯಾರು ಆದರೂ, ಮನೆವಾಸಿ ಯಾರು ಆದರೂ ಆ ಮನೆಯ ಮತ್ಯಾರದೇ ಆಗಿತ್ತು, ಆ ಮನೆಯ ಮತ್ಯಾರದೇ ಆಗಿತ್ತು. ಗಜಲದ ಐದನೇ ಸೇರ್, ನ ಪೂಚ್ गच थी किसी की वहां, न पूछ गच थी किसी की वहां, न आवा भगत, न आवा भगत. तुम्हारी बज़्म में कल एहतिमाम किसका था, एहतिमाम किसका था. ಕನ್ನಡದಲ್ಲಿ,
ವಿಚಾರಿಸುವವರು ಯಾರೂ ಇದ್ದಿದ್ದಿಲ್ಲ, ಅಲ್ಲಿ ಸ್ವಾಗತಿಸುವವರು ಇದ್ದಿದ್ದಿಲ್ಲ. ನಿನ್ನೆ ನಿನ್ನ ಕೂಟದಾಗ ರಕ್ತ ಹೀರು ಕೆಲಸವೇ ಯಾರದೇ ಆಗಿತ್ತು. ಗಜಲದ 6ನೇ शेर, तमाम बज़्म जिसे सुन के रह गई मुश्ताक, कहो वो तज़कीरे ना तमाम किसका था. ಕನ್ನಡದಲ್ಲಿ, ಕೇಳಿ ಇಡೀ ಸಮುದಾಯ ಜನ, ಅದರ ಆಕಾಂಕ್ಷೆಗಳು ಆದರು. ಹೇಳಿ ಆ ಅಪೂರ್ಣ ನೆನಪುಗಳನ್ನೇ, ಅದು ಯಾರದೇ ಆಗಿತ್ತು. ಗಜಲದ 7ನೇ शेर, हमारे कद को तो पुर्जे किए पड़ा भी नहीं. सुना जो तूने बदिल, ओ पयाम किसका था. ಕನ್ನಡದಲ್ಲಿ, ನನ್ನ ಪತ್ರವನ್ನು ಹರಿದು ಚಿಂದಿ ಮಾಡಿದಿ, ಅದನ್ನು ಓದಲೇ ಇಲ್ಲ. ಹೃದಯದಿ ನೀನೇ ಹೇಳಿದ ಆ ಸುದ್ದಿಯೇ ಯಾರದೇ ಆಗಿತ್ತು. ಗಜಲದ 8ನೇ शेर, उठाई क्यों न ख़यामत अदू के कोछे में, लिहाज आपको वक्त किराम किसका था. ಕನ್ನಡದಲ್ಲಿ, ಪ್ರಳಯವನ್ನು ಎಬ್ಬಿಸಲಿಲ್ಲ ಏತಕ್ಕೆ ವೈರಿಯ ಓನೆಯಲ್ಲಿ, ವಲ್ಲದ ನಿನಗೆ ಸಮಯದ ಶಾಂತ ನಡೆ ಯಾರದೇ ಆಗಿತ್ತು. ಗಜಲದ 9ನೇ शेर, गुजर गया वो जमाना कहूं तो किसे कहूं. गुजर गया वो जमाना कहूं तो किसे कहूं. ख्याल दिल को मेरे सुबह वो शाम किसका था. ಕನ್ನಡದಲ್ಲಿ, ಗತಿಸಿ ಹೋಯಿತು ಆ ಯುಗ, ಯಾರು ಯಾರಿಗೆ ಏನಾದರೂ. ಮನಸ್ಸಿಗೆ ಚಿಂತನೆ ನನ್ನ ಮುಂಜಾವು ಸಂಜೆ, ಅವುಗಳದೇ ಆಗಿತ್ತು. ಗಜಲದ 10ನೇ शेर, हमें तो हसरते वाइज की जिद ने पिलाई. यहाँ इरादे शर्बे मुदाम किसका था. ಕನ್ನಡದಲ್ಲಿ, ಸೆರೆ ತೆಗಳು ಆಚಾರಿಗಳ ಹಠವು ನಮ್ಮನ್ನು ಕುಡಿಯುವಂತೆ ಮಾಡಿತು. ಇಲ್ಲಿ ನಿತ್ಯ ಹುಡುಕನಾಗುವ ಇಚ್ಛೆ ಯಾರಿಗೆ ಇತ್ತು. ಗಜಲದ 11ನೇ शेर, अगरचे देखने वाले तीरे हजारों थे, तबाहाल बहुत जेरे बाम किसका था. ಕನ್ನಡದಲ್ಲಿ, ದನುವಿನಿಂದ ನಿನ್ನ ನೋಡುವವರು ಸಹಸ್ರಗಟ್ಟಲೆ ಇದ್ದರು. ಕೆಟ್ಟ ಸ್ಥಿತಿ ಬಹುವಾಗಿ ಏರಿಳಿತವೇ ಯಾರದೇ ಆಗಿತ್ತು. ಗಜಲದ 12ನೇ शेर,
वो कौन था कि वो कौन था कि तुम्हें जिसने बेवफा जाना, ख्याल खाम ये सौदाए खाम किसका था, ये सौदाए खाम किसका था. ಕನ್ನಡದಲ್ಲಿ ಅವರ್ಯಾರು ಇದ್ದರೂ ನಿನಗೆ ಮೋಸಗಾರನೆಂದು ತಿಳಿದವರು, ಅವರ್ಯಾರಿದ್ದರೂ ನಿನಗೆ ಮೋಸಗಾರನೆಂದು ತಿಳಿದವರು. ಅರ್ಧ ಬೆಂದ ಆಲೋಚನೆ ಅವಾಸ್ತವ ಇಚ್ಛೆ ಯಾರದೇ ಆಗಿತ್ತು. ಧಾಗ್ ಅವರ ಗಜಲದ 13ನೇ ಸೇರ್. ಇನ್ಹಾ ಸಿಫಾತ್ ಸೆ ಹೋತಾ ಹೈ ಆದಮಿ ಮಶಹೂರ್, वो लुफ्त आम ओ जो लुफ्त आम ओ करते ये नाम किसका था. ಕನ್ನಡದಲ್ಲಿ ಇಂತಹ ಹೊಗಳಿಕೆಯಿಂದ ಮಾನವನು ಖ್ಯಾತ ಆಗುವನು. ಸಾಮಾನ್ಯ ತೃಪ್ತಿ ಅವರು ಪಡೆದಿದ್ದರೆ ಆ ಹೆಸರೇ ಯಾರದೇ ಆಗಿತ್ತು. ದಾಗ್ ದೆಹಲ್ವಿ ಅವರ ಗಜಲದ ಕೊನೆಯ ಸೇರ್, ಅಂತಿಮ ಸೇರ್ ಹೀಗೆ ಹೇಳ್ತಿದೆ. हर एक से कहते हैं क्या दाग बेवफा निकला. हर एक से कहते हैं क्या दाग बेवफा निकला. ये पूछे उनसे कोई वो गुलाम किसका था. ಅದನ್ನೇ ಕನ್ನಡದಲ್ಲಿ ಪ್ರತಿಯೊಬ್ಬರಿಗೂ ಹೇಳುತ್ತಿ ದಾಗ ಮೋಸಗಾರ ಹೊಂದಿದನು. ಯಾರಾದರೂ ಅವನ ಹೀಗೆ ಕೇಳಿದರೆ ಅವನು ಗುಲಾಮನೇ ಯಾರದೇ ಆಗಿದ್ದನು. ಗಜಲ್ ಪ್ರಿಯರೇ, ಇಲ್ಲಿವರೆಗೆ ದಾಗ್ ದೆಹಲ್ವಿ ಅವರ 14 ಸೇರಗಳ ದೀರ್ಘ ಗಜಲನ್ನು ಕೇಳಿದ್ರಿ. ಅದೇ ಭಾವನೆಗಳ ಹಿನ್ನೆಲೆಯಲ್ಲಿ ನಾನು ರಚಿಸಿದ ಕನ್ನಡ ಗಜಲನ್ನು ತಮ್ಮ ಮುಂದೆ ಅರ್ಪಿಸುತ್ತಾ ಇದ್ದೇನೆ. ಗಜಲದ ಮೊದಲನೇ ಸೇರ್ ಮತ್ಲ ಹೀಗೆ ಹೇಳ್ತಿದೆ. ನೀ ಬರೆದ ಮೊದಲ ಪತ್ರ ಅದರ ಮೊದಲ ನಿವೇದನೆ ಇತ್ತು ಯಾರಿಗೆ. ನಿನಗೇನೂ ಅಲ್ಲದ ಎನಗೆ ಆ ಸಂಕ್ರಾಂತಿಯ ಹಾರೈಕೆ ಇತ್ತು ಯಾರಿಗೆ. ಇಲ್ಲಿ ನಿವೇದನೆ, ಹಾರೈಕೆ ಕಾಫಿಯಾ ಇದೆ. ಇತ್ತು ಯಾರಿಗೆ ಇದು ಪ್ರದೀಪ್. ಎರಡನೇ ಸೇರಿ ಹೇಳ್ತಿದೆ. ಎನ್ನ ಮನಗೆದ್ದ ಆ ನಿನ್ನ ಪದ್ಯವು ಎನ್ನ ಸಿಲುಕಿಸಿತು ಈ ಕಗ್ಗಂಟಿಗೆ. ಆ ಪದ್ಯದ ಪ್ರತಿಪದ ಪಂಕ್ತಿ ಭಾವನೆ ಏನು ಏತಕ್ಕೆ ಗೊತ್ತು ಯಾರಿಗೆ. ಗಜಲದ 3ನೇ ಸೇರ್. ನಾ ನಿಷ್ಠನಾಗಿಸಿದೆ ಭಾವನೆಗಳ ತುಂಬಿದೆ ಹೊತ್ತೊಯ್ದೆ ನಿನ್ನತ್ತ. ನಿನಗೂ ನೆನಪಿದೆ ಎನ್ನ ಭಾವನೆ ಅರಳಿಸಿದ ಆ ಧ್ವನಿಯೇ ಇತ್ತು ಯಾರಿಗೆ. 4ನೇ ಸೇರ್. ಮನಸ್ಸು ಕಳಕೊಂಡೆ ನೆಮ್ಮದಿ ಹೋಯಿತು ಮನದ ತವಕ ತುಂಬಿತು ಹೃದಯ ಎನ್ನದೆ ಆದರೂ ವಾಸಿ ನೀನಾದೆ. ಆ ಹೃದಯವೇ ಇತ್ತು ಯಾರಿಗೆ.
ನನ್ನ ಗಜಲದ 5ನೇ ಸೇರು. ಕೇಳಲಿಲ್ಲ, ತಿಳಿಯಲಿಲ್ಲ, ಆಹ್ವಾನಿಸಲೂ ಇಲ್ಲ ಈ ಹೊಸಬನಿಗೆ. ಕೇಳಲಿಲ್ಲ, ತಿಳಿಯಲಿಲ್ಲ, ಆಹ್ವಾನಿಸಲೂ ಇಲ್ಲ ಈ ಹೊಸಬನಿಗೆ. ಸ್ವಯಂ ಪರಿಚಯ ಇಲ್ಲದೆ ಪರಿಚಿತಳಾದೆ, ಸ್ವಯಂ ಪರಿಚಯ ಇಲ್ಲದೆ ಪರಿಚಿತಳಾದೆ. ಪ್ರೇಮ ಇದುವೇ, ಗೊತ್ತು ಯಾರಿಗೆ, ಗೊತ್ತು ಯಾರಿಗೆ. 6ನೇ ಸೇರು. ಓದಿ ನಿನ್ನ ಓಲೆಗಳ ಎನ್ನತನ ಕಳೆದುಕೊಂಡು ನೀನೇ ಆದೆ ನಾನು, ನೀನೇ ಆದೆ ನಾನು. ನೀನು 2 ಹೆಜ್ಜೆ ನಡೆದ ನಿನ್ನ ದಾರಿ, ನೀನು 2 ಹೆಜ್ಜೆ ನಡೆದ ನಿನ್ನ ದಾರಿ. ನನ್ನ ಹೊರತು ಇತ್ತು ಯಾರಿಗೆ, ನನ್ನ ಹೊರತೆ ಇತ್ತು ಯಾರಿಗೆ. ಗಜಲದ 7ನೇ ಸೇರು. ಎನ್ನ ಓಲೆಗಳ ಓದಿ ಆ ಭಾವನೆಗಳಲ್ಲಿ ಬೆರೆತು ನೀನು ನಾನೇ ಆದೆ, ನೀನು ನಾನೇ ಆದೆ. ದೇಹಗಳು ಎಲ್ಲೇ ಇದ್ದರೂ ಆತ್ಮಗಳು ಒಂದೇ ಎಂಬುದೇ ಗೊತ್ತು ಯಾರಿಗೆ, ಆತ್ಮಗಳು ಒಂದೇ ಎಂಬುದೇ ಗೊತ್ತು ಯಾರಿಗೆ, ಎಂಬುದೇ ಗೊತ್ತು ಯಾರಿಗೆ. 8ನೇ ಸೇರು. ಸಾಂಪ್ರದಾಯ ಖ್ಯಾತಿ, ಮನತನ ಮರ್ಯಾದೆ ಎದುರಿಸಲಾಗಲಿಲ್ಲ ನಿನಗೆ. ಆ ನಿಷ್ಕಾಮ ಪ್ರೇಮ ಪಾಠಕ್ಕೆ ಒಂದೇ ಗತಿ ಎಂಬುದೇ ತಿಳಿದಿತ್ತು ಯಾರಿಗೆ, ಎಂಬುದೇ ತಿಳಿದಿತ್ತು ಯಾರಿಗೆ. ಗಜಲದ 9ನೇ ಸೇರು. ಗತಿಸಿ ಹೋದವು ಆ ದಿನಗಳು, ನಾನೊಂದು ದಾರಿ ನೀನೊಂದು ದಾರಿ ಆದಿ. ಅದೂ ನಿನ್ನ ನಿರ್ಣಯ, ಅದು ಅನಿವಾರ್ಯ ಎಂಬುದೇ ತಿಳಿದಿತ್ತು ಯಾರಿಗೆ. ಗಜಲದ 10ನೇ ಸೇರು. ಪ್ರೇಮ ದುರಂತ ಪಾಠಗಳು ನಮ್ಮನ್ನು ತ್ಯಾಗ ಬೋಧನೆಯತ್ತ ಒಯ್ದು, ಪ್ರೇಮ ದುರಂತ ಪಾಠಗಳು ನಮ್ಮನ್ನು ತ್ಯಾಗ ಬೋಧನೆಯತ್ತ ಒಯ್ದವು. ಆದರೆ ಹಗಲು ರಾತ್ರಿ ಮುಂಜಾನೆ ಸಂಜೆ ವಿರಹವು ನಶೆಯೇ ಗೊತ್ತು ಯಾರಿಗೆ, ವಿರಹವು ನಶೆಯೇ ಗೊತ್ತು ಯಾರಿಗೆ, ಗೊತ್ತು ಯಾರಿಗೆ. ಗಜಲದ 11ನೇ ಸೇರು. ಬದುಕಿನ ಓಟವು ದಣಿಯಿತು, ಆದರೆ ಪ್ರೇಮದ ಓಟ ದಣಿಯಲಿಲ್ಲ. ಬದುಕಿನ ಏರಿಳಿತಗಳು ಭಾರವು ಪರಿವಿಗೆ, ಬದುಕಿನ ಏರಿಳಿತಗಳು ಭಾರವು ಪರಿವಿಗೆ. ಗೊತ್ತಿತ್ತು ಯಾರಿಗೆ, ಗೊತ್ತಿತ್ತು ಯಾರಿಗೆ. 12ನೇ ಸೇರು. ನೀನು ಮೋಸಗಾರಳಲ್ಲ, ನಾನು ಮೋಸಗಾರನಲ್ಲ, ನೀನು ಮೋಸಗಾರಳಲ್ಲ, ನಾನು ಮೋಸಗಾರನಲ್ಲ. ಅಷ್ಟೇ ಪ್ರೇಮವು ಪವಿತ್ರ, ಅಷ್ಟೇ ಪ್ರೇಮವು ಪವಿತ್ರ. ಅಪಕ್ವ ಆಲೋಚನೆ ಭ್ರಮೆ ಲೋಕ ಅಲ್ಲದ ಪ್ರೇಮವೇ ಗೊತ್ತಿತ್ತು ಯಾರಿಗೆ, ಗೊತ್ತಿತ್ತು ಯಾರಿಗೆ. ನನ್ನ ಕನ್ನಡ ಗಜಲದ 13ನೇ ಸೇರು. ಪ್ರೇಮವು ಬಗ್ಗದು ಹೊಗಳಿಕೆ ತೆಗಳಿಕೆಗೆ, ಪ್ರೇಮವು ಬಗ್ಗದು ಹೊಗಳಿಕೆ ತೆಗಳಿಕೆಗೆ. ಅದು ಬಯಸದು ಖ್ಯಾತಿಯನ್ನು, ಇರುವಷ್ಟು ದಿನ ಪ್ರೇಮದಲ್ಲಿ ನಿಷ್ಠೆ ಬೇಕೆಂಬುದೇ ಗೊತ್ತಿತ್ತು ಯಾರಿಗೆ, ಗೊತ್ತಿತ್ತು ಯಾರಿಗೆ. ನನ್ನ ಗಜಲದ 14ನೇ ಮತ್ತು ಕೊನೆಯ ಸೇರಿ ಮಕ್ತಾ ಹೀಗೆ ಹೇಳ್ತಿದೆ. ಪ್ರೀತಿಸಿದೆವು ಪ್ರೇಮವನ್ನು ನಾವು, ಯಾವ ಮೋಸಗಾರರು ಅಲ್ಲ ಅರ್ಜುನ. ಆ ಪ್ರೇಮದಲ್ಲಿ ಮೋಸ ನಡೆದರೆ ಅರ್ಜುನ, ಆ ಪ್ರೇಮದಲ್ಲಿ ಮೋಸ ನಡೆದರೆ ಅದು ಪ್ರೇಮವೇ, ಗೊತ್ತಿತ್ತು ಯಾರಿಗೆ, ಗೊತ್ತಿತ್ತು ಯಾರಿಗೆ. ಗಜಲ್ ಪ್ರಿಯರೇ, ಇಲ್ಲಿವರೆಗೆ ದಾಗ್ ದೆಹಲ್ವಿ ಅವರ ದೀರ್ಘ ಗಜಲನ್ನು ಕೇಳಿದಿರಿ. ಅದರ ಕನ್ನಡ ಭಾವಾಂತರ ನಾನು ಮಾಡಿದ್ದನ್ನು ಕೂಡ ತಾವು ಕೇಳಿದ್ದೀರಿ. ಅದೇ ಭಾವನೆಗಳ ಆಧಾರದ ಮೇಲೆ ರಚಿಸಿದಂಥ ನನ್ನ ದೀರ್ಘ ಗಜಲನ್ನು, ಕನ್ನಡದ ಗಜಲನ್ನು ಕೂಡ ತಾವು ಕೇಳಿದ್ದೀರಿ. ನನಗನಿಸ್ತಿದೆ ಅದು ತಮ್ಮ ಮನಸ್ಸಿಗೆ ಬಂದಿರಬಹುದು. ದಯವಿಟ್ಟು ಈ ಒಂದು ಕಾರ್ಯಕ್ರಮವನ್ನು, ವಾಹಿನಿಯನ್ನು ಲೈಕ್ ಮಾಡಿ,
ಶೇರ್ ಮಾಡಿ. ಈ ಗಜಲಗಳ ಮೇಲೆ ತಮ್ಮ ಟಿಪ್ಪಣಿಯನ್ನು ನೀಡಿರಿ, ಟೀಕೆಗಳನ್ನು ಮಾಡಿ, ಟಿಪ್ಪಣಿ ಮಾಡಿ. ಈ ನನ್ನ ವಾಹಿನಿಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ. ಮುಂದಿನ ಸಂಚಿಕೆಯಲ್ಲಿ ನಾನು ಧಾಗ್ ದೆಹಲ್ವಿ ಅವರ 2ನೇ ಗಜಲದೊಂದಿಗೆ ತಮ್ಮ ಮುಂದೆ ಬರುವೆ. ಅಲ್ಲಿವರೆಗೆ ಧನ್ಯವಾದಗಳು. ಮತ್ತೆ ಸಿಗೋಣ.